ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ ನಮ್ಮ ಗಾಡಿದ್ದು ಲೋಡೆಲ್ಲಾಗಿ ಆಯಿತು. ನಮ್ಮ ಅರ್ಜುನ ಫುಲ್ಲು ಲೋಡಾಗಿ, ಫುಲ್ ಅಂತೆಂತ ಇಲ್ಲ, ಜಾಸ್ತಿ ಅಂತ ಐಟಮ್ ಇಲ್ಲ ಇವತ್ತು. ಸೊ ಅದನ್ನು ಲೋಡ್ ಮಾಡಿ ಅಲ್ಲಿ ನಿಲ್ಲಿಸಿದ್ದೇನೆ. ಒಂದು ಮಾದಮ್ ಮಾಲ್ಟ್ ಬೇಕಿತ್ತು, ಅದಕ್ಕೋಸ್ಕರ ವೆಯ್ಟಿಂಗು. ಬುಕ್ಕು, ಬಿಲ್ ಮತ್ತು ಬ್ಯಾಗೆಲ್ಲ ತಗೊಂಡು ಹೊರಡ್ತಾ ಇರೋದು. ಮಾಲ್ಟ್ ತಗೊಂಡು ಇಲ್ಲಿಂದ ಹೊರಡುವ ಬನ್ನಿ. ಇವತ್ತು ವಾತಾವರಣ ನೋಡ್ತಾ ಇರ್ಬೋದು, ಮಳೆ ಎಂಥದಿಲ್ಲ, ಸ್ವಲ್ಪ ಬಿಸಿಲುಂಟು. ಸೊ ಬಿಸಿಲಿದ್ದ ಕಾರಣದಿಂದಾಗಿ ಫುಲ್ಲು ಸೆಕೆ ಆಗ್ತಾ ಉಂಟು. ಅದಕ್ಕೋಸ್ಕರ ಒಂದು ಬಾಟ್ಲಿ ನೀರು ತಗೊಳ್ಳುವ ಅಂತೇಳಿ ಬಂದಿರೋದು. 2-3 ಬಾಟ್ಲಿ ಇತ್ತು ಮಾರ, ಅದೆಲ್ಲ ಆ ಗಾಡಿಯಲ್ಲಿ ಹೋಯಿತು. ನಾನು ಜಾಸ್ತಿ ಆ ಗಾಡಿಯಲ್ಲಿ ಹೋಗ್ತಾನಲ್ಲ, ಇನ್ನೊಂದು ಗಾಡಿಯಲ್ಲಿ. ಸೊ ಹಾಗಾಗಿ ಎಲ್ಲ ಬಾಟ್ಲಿ ಅದರಲ್ಲಿ ಇಟ್ಟಿದ್ದೆ. ನನಗೆ ತೆಗಿಲಿಕ್ಕೆ ಸಹ ನೆನಪಿಲ್ಲ. ಇರೋ ಒಂದು ಕುಪ್ಪಿಯಲ್ಲಿ, ಬಾಟ್ಲಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೆ. ಕಂಪನಿಯಿಂದ ಲೋಡ್ ಮಾಡಿಕೊಂಡು TV ಕ್ರಾಸ್ ಬರುವಷ್ಟರಲ್ಲಿ 12:40 ಆಯಿತು. ಸೊ ಬ್ಲಾಕ್ ಯಾವ ಥರ ಉಂಟಂತ ನೋಡ್ಬೋದು. ಉದ್ದೋಕೆ ಉಂಟು, ನಿಮಗೆ ಎಲ್ಲಿ ತನಕ ಕಾಣ್ತಾ ಉಂಟು ಅಲ್ಲಿ ತನಕ ಬ್ಲಾಕ್ ಅಂದ್ಕೊಳ್ಳಿ. ಸೊ ಕಷ್ಟ ಆಗೋದು ಇದೇ ಮಾರೆ. ಇಲ್ಲಿ ಯಾಕೆ ಬ್ಲಾಕ್ ಆಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಒಂದು ಗಾಡಿ ಅವೆಲ್ಲ ಹೋಗ್ತಾ ಇರ್ತಾರೆ, ಆದರೆ ಹಿಂದೆ ಫುಲ್ಲು ಗಾಡಿ ಜಾಮ್ ಆಗ್ತದೆ. ಮತ್ತು ಇಲ್ಲಿ ಓವರ್ಟೇಕ್ ಕೊಡಲಿಕ್ಕೆ ಕಷ್ಟ ನೋಡಿ, ಆ ಕಡೆ ಈ ಕಡೆಯಿಂದ ಗಾಡಿ ಬರ್ತಾನೆ ಇರ್ತದೆ. ಮತ್ತು ಚಿಕ್ಕ ರೋಡ್ ಬೇರೆ. ಹೇಗೋ ಪರದಾಡಿಕೊಂಡು ಉಜಿರೆ ಬಂದು ರೀಚ್ ಆಗಿ ಆಯಿತು. ವಿಷಯ ಏನಪ್ಪ ಅಂತ ಹೇಳಿದರೆ, ಬ್ಲಾಕ್ ಯಾಕೆ ಆಗಿದೆ ಅಂತ ಹೇಳಿದರೆ, ಇಲ್ಲಿ ನೋಡ್ಬೋದು ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಉಂಟು, ಅದಕ್ಕೋಸ್ಕರ ಫುಲ್ಲು ಬ್ಲಾಕ್ ಆಗಿದೆ. ಆ ಕಡೆ ಈ ಕಡೆಯಿಂದೆಲ್ಲ ಗಾಡಿ ನೋಡಿ. ನಾವೀಗ ಇಲ್ಲಿಂದ ರೈಟ್ ತಗೊಳ್ಬೇಕು. ಧರ್ಮಸ್ಥಳ ರೋಡಲ್ಲಿ ಹೋಗಿ ಬೆಲಾಲ್ ಕ್ರಾಸಿಂದ ಮತ್ತೆ ರೈಟ್ ತಗೊಂಡು ಸೀದಾ ಬೈಪಾಡಿ ಕಡೆಗೆ ನಮ್ಮ ಪಯಣ. ಮತ್ತೆ ಧರ್ಮಸ್ಥಳ ಹೈವೇಯಿಂದ ಎಕ್ಸಿಟ್ ತಗೊಂಡು ಈಗ ಇಲ್ಲಿಂದ ರೈಟ್ ತಗೊಳ್ಳುವ. ನಾವು ಬುಧವಾರ ಸಾಮಾನ್ಯವಾಗಿ ಯಾವ ಕಡೆ ಹೋಗ್ತೇವೆ ಅದೇ ಥರ, ಮಾತ್ರ ಬೈಪಾಡಿಯಿಂದ ನಾವು ಅಲ್ಲಿಂದ ಲೆಫ್ಟಿಗೆ ಹೋಗೋದು ಪುತ್ತೂರಿಗೆ, ಉಪ್ಪಿನಂಗಡಿಯಾಗಿ. ಬಟ್ ಇದರಲ್ಲಿ ಸೀದಾ ಹೋಗೋದಂತ, ಅಷ್ಟೇ ಡಿಫ್ರೆನ್ಸು. ಬನ್ನಿ, ಆ ಕಡೆ ಈ ಕಡೆಯಿಂದೆಲ್ಲ ಗಾಡಿ ಬರ್ತಾ ಉಂಟು, ಆರಾಮ್ಸೆ ಹೋಗುವ. ಫಸ್ಟ್ ಪಾಯಿಂಟ್ ಹತ್ರ ರೀಚ್ ಆಗ್ತಾ ಬಂದ್ವಿ. ನಮ್ಮ ಗಿರಿಯಣ್ಣನಿಗೆ ಒಂದು 5 ಬ್ಯಾಗ್ ಅಕ್ಕಿ ಉಂಟು, ಅದನ್ನು ಇಳಿಸ್ಕೊಂಡು ಹೋಗಬೇಕು. ಇಲ್ಲಿ ರೈಟ್ ಸೈಡಲ್ಲಿ ಗಿರಿಯಣ್ಣನನ್ನು ಸಾಮಾನ್ಯವಾಗಿ ನೋಡಿರ್ತೀರ. ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಆಗಿದೆ ಅಲ್ಲ, ಇದೊಂದು 1 ತಿಂಗಳಾಯ್ತಾ ಅಂತ ಆಗಿ, ಹೊಸ ಪಂಪ್ ಇದು. ನಾವಿಲ್ಲಿ ರೈಟಿಗೆ ಹಾಕುವ. ಇದು ಭಾಗ್ಯಶ್ರೀ ಅವ್ರದ್ದು ಗಾಡಿ. ಇವರು ನಮ್ಮ ಕಂಪನಿಗೆ ಬಂದಿದ್ದರು. ಸೊ ಅಲ್ಲಿ ಎಲ್ಲ ಅನ್ಲೋಡ್ ಎಲ್ಲ ಮಾಡಿ ಈಗ ಈ ಕಡೆ ಬಂದಿರೋದು ಅವರು. ಸೊ ಅವ್ರು ಎದುರಿಟ್ರೆ ನಾವು ಅಲ್ಲಿ ಆ ಜಾಗದಲ್ಲಿ ಗಾಡಿ ಇಟ್ಟು ಮತ್ತು ಸೀದಾ ಇದೇ ದಾರಿಯಲ್ಲಿ ಹೋಗಬೇಕು. ಇದೇ 5 ಬ್ಯಾಗ್ ಅಕ್ಕಿ ನಮಗೆ ಇಳಿಸ್ಲಿಕ್ಕಿದ್ದದ್ದು. ಈಗ ಇಳಿಸ್ಬೇಕು. ನಮ್ಮ ಅಭಿಷೇಕ್ ಬಚ್ಚನ್ ರೆಡಿಯಾಗಿದ್ದಾನೆ ನೋಡಿ. ಹಾಂ, ಕ್ಯಾರೆ ತು ಶಾದಿ ಕೇಳಿಗ ಕಬ್ಬು ಯಾರು ಕಟ್ ಪೂರ ಕರ್ವಾದಿ ಅದು. ಇದೊಂದು 5 ಕಟ್ಟು. ಓ ಕಿಸ್ಕಲ್ಲಿ ಬೋಲಾ ಕಿಸ್ಕ ಬೋಲ್ಕೆ. ಇದೊಂದು ಲಾಸ್ಟಿಗೆ ಕೊಟ್ಟದ್ದು ಬಾದಾಮ್ ಮಾಲ್ಟ್. ಯಾರಿಗೆ ಅಂತ ಗೊತ್ತಿಲ್ಲ. ಈಗ ಬಿಲ್ಲಲ್ಲಿ ಹುಡುಕ್ಬೇಕಷ್ಟೆ, ಮತ್ತು ಮಿಸ್ ಆದರೆ ಅದು ಸಹ ಕಷ್ಟ. ಇದೊಂದು 5 ಬ್ಯಾಗ್ ಇಳಿಸಿ ಇಲ್ಲಿಂದ ಸೀದಾ ಇದೇ ದಾರಿಯಲ್ಲಿ ಹೋಗಬೇಕು. ಅಲ್ಲಿ ಎದುರುಗಡೆ ಒಂದು ಅಂಗಡಿ ಇತ್ತು, ಅವರು ಸಹ ಫುಲ್ ಐಟಮ್ ತಗೊಳ್ತಿದ್ರು ನಮ್ಮ ಕೈಯಿಂದ. ಬಟ್ ಅವರು ಈಗ ಪರ್ಮನೆಂಟ್ ಆಗಿ ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಬನ್ನಿ. ಫಸ್ಟ್ ಪಾಯಿಂಟಿಗೆ ಅಕ್ಕಿಯೆಲ್ಲ ಇಳಿಸಿ ಬಿಲ್ಲೆಲ್ಲ ತಗೊಂಡು ಈಗ ಹೊರಡ್ತಾ ಇರೋದು. 2ನೇ ಪಾಯಿಂಟ್ ಇಲ್ಲೇ ಇರೋದು, ಸತೀಶ್ ಹೊಡಲ್ಲ ಅಂತೇಳಿ ಅವ್ರದ್ದು. ಇಲ್ಲಾಂದರೆ ಜಾಸ್ತಿ ಕಟ್ಟಿರ್ತದೆ ಮಾರೆ. ಇವತ್ತು ಅಷ್ಟೇ ನೋಡಿ, ಎದುರುಗಡೆ ಇಟ್ಟಿದ್ದೇನೆ, ಚಿಕ್ಕ ಕಟ್ಟು. ಅದನ್ನು ಇಲ್ಲಿ ಇಳಿಸಿ ಮುಂದಿನ ಪ್ರಯಾಣ ಸೀದಾ ಬೈಪಾಡಿ ಕಡೆಗೆ. ಬೇರೆ ಎಲ್ಲಿ ಸ್ಟಾಪ್ ಇಲ್ಲ. ನಮ್ಮ ಬೈಪಾಡಿಗಿಂತ 1 ಕಿಲೋಮೀಟ್ರ್ ಈ ಕಡೆ ಒಂದು ಅಂಗಡಿ ಉಂಟು, ಅಲ್ಲೇ ಸ್ಟಾಪ್ ಇರೋದು. ಏಕಟ್ಟದೆ 710 ರೂಪಾಯಿ ಲೆಕ್ಕ. ಇದೇ ಪಾಯಿಂಟ್ ಸತೀಶ್ ಹೊಡಿಲ್ಲ ಅಂತೇಳಿ. ಹೋದವರ ಇಟ್ಟು ಹೋಗಿದ್ವಿ, ಈ ವಾರ ಅವರಿದ್ದಾರೆ, ಅವರ ಮಿಸ್ಸಸ್ ಇದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಯಾಕೋ ನಮ್ಮ ಕ್ಲಚ್ ಇದ್ದು ಎಂಥದ್ದು ಡೌಟ್ ಬರ್ತಾ ಉಂಟು. ಅದಕ್ಕೋಸ್ಕರ ಆಗದಿಂದ ನಮ್ಮ ಮೆಕ್ಯಾನಿಕ್ಕಿಗೆ ಫೋನ್ ಮಾಡ್ತಾ ಇದ್ದೇನೆ. ಅವರು ಫೋನ್ ತೆಗಿತಾ ಇಲ್ಲ. ಸ್ವಲ್ಪ ಕ್ಲಚ್ ಪ್ಲೇಟ್ ಎಂತ ಆಗಿದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡಲಿಲ್ಲ. ಮುಂಚೆ ಅವ್ರು ಚೆಕ್ ಮಾಡಿದ್ರೆ ಎಂತ ಅಂತ ಗೊತ್ತಿಲ್ಲ. ಬಟ್ ನನಗೀಗ ಸ್ವಲ್ಪ ಡೌಟ್ ಬರ್ತಾ ಉಂಟು ಎಂಥದ. ಸೊ ಅವರಿಗೆ ಒಂದು ಫೋನ್ ಮಾಡಿ ಕೇಳಬೇಕು. ಅವ್ರಿವತ್ತು ಅಲ್ಲಿ ಇದ್ದರೆ ತೋರಿಸ್ಕೊಂಡು ಹೋಗುವ, ಮತ್ತು ಎಂತ ಅಂತ ಅವ್ರು ನೋಡಲಿ. ಕ್ಲಚ್ ಪ್ಲೇಟ್ ಉಂಟಾ ಅಥವಾ ಮುಗ್ದಿದ ಎಂತ ಅಂತ ಅವರೇ ಹೇಳಬೇಕಷ್ಟೇ.
ಸೊ ಚಲೋ ಮುಂದೆ ಎಂತೆಲ್ಲ ಆಗ್ತದೆ ಮುಂದೆ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೇನೆ. ಈ ವ್ಲಾಗ್ ಪೂರ್ತಿಯಾಗಿ ನೋಡಿ, ಮತ್ತು ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ವಿಡಿಯೋ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ವಿಡಿಯೋಗಳನ್ನು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಎಂತೆಲ್ಲ ಆಪ್ಷನ್ ಉಂಟು ಅದನ್ನೆಲ್ಲ ಒತ್ತಿ ಮಾರೆ. ಡೈಲಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ, ಈ ವ್ಲಾಗಲ್ಲಿ ಕೂಡ ಅದನ್ನೇ ಕೇಳ್ತಾ ಇರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀರು ಕುಡಿಯೋ ಸಮಯ. ಒಂದೇ ಬಾಟ್ಲು ತಂದಿರೋದು ನೋಡಿ. ಅಲ್ಲೆಲ್ಲ ಮ್ಯಾಟ್ ಇತ್ತು ಮಾರೆ ನೋಡಿ, ಅಲ್ಲೆಲ್ಲ ಫುಲ್ ಮ್ಯಾಟ್ ಇತ್ತು. ಸೊ ಎಂತ ಮಾಡಿದಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಕೊಟ್ಟದ್ದು ರಿಪೇರಿ ಮಾಡಲಿಕ್ಕೆ ಅಂತೇಳಿ. ರಿಪೇರಿ ಮಾಡಿದಾಗ ಎಂತ ಆಗ್ಬೇಕಂತ ಹೇಳಿದ್ರೆ ಇದ್ದ ಗಾಡಿ ಚಂದ ಆಗ್ಬೇಕಲ್ವಾ. ಇದು ಚಂದ ಆಗುದಲ್ಲ, ಇದೆಲ್ಲ ಹಾಳಾಗಿ ಹೋಗಿದೆ ನೋಡಿ. ಇಲ್ಲಿದ್ದು ಮ್ಯಾಟ್ ಉಂಟು ನನ್ನದು, ಆ ಕಡೆದ್ದು ಮ್ಯಾಟ್ ಇಲ್ಲ. ಫ್ಯಾನ್ ಇತ್ತು, ಫ್ಯಾನನ್ನು ಸಹ ತೆಗೆದಾಕಿದ್ದಾರೆ ನೋಡಿ. ಇಲ್ಲಿಂದ ಬೇಕಂತ ವೈರ್ ಕರೆಕ್ಷನ್ ಇದು ಕಟ್ ಮಾಡಿದ್ದು ಇಲ್ಲ. ಇದು ನೋಡಿ, ಇದು ಬೇಕಂತಲೇ ಮಾಡಿದ್ದು. ಬಿಕಾಸ್ ಇದಕ್ಕೆ ಮತ್ತು ಗಾಡಿದ್ದು ಶೇಪಿಗೆ ಎಂಥದ್ದು ಅಲ್ಲಿ ಕೆಲಸ ಮಾಡೋದಕ್ಕೂ ಇಲ್ಲಿಗೂ ಎಂಥದ್ದು ಇದೇ ಇಲ್ಲ, ಟಚ್ಚೇ ಇಲ್ಲ ಆಯಿತಾ, ಸಂಬಂಧನೇ ಇಲ್ಲ. ಬಟ್ ಯಾಕೆ ಇದನ್ನು ಕಟ್ ಮಾಡಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಂತೆಲ್ಲ ಅವಸ್ಥೆಗಳು, ದೇವರೇ ಬಲ್ಲ. ಕರೆಕ್ಟಾಗಿ ಒಂದು 4-5 ಕಿಲೋಮೀಟ್ರ್ ಡ್ರೈವ್ ಮಾಡಲಿಲ್ಲ ಈ ಗಾಡಿ, ಆವಾಗಲೇ ಮೈ ಕೈ ನೋವೆಲ್ಲ ಶುರುವಾಯಿತು ಮಾರೆ. ಯಾಕಂತ ಗೊತ್ತಿಲ್ಲ. ಈ ಗಾಡಿಯಲ್ಲಿ ಬಂದರೆ ಇಡೀ ಬಾಡಿ ಪೈನ್ ಆಗ್ತದೆ. ಫಸ್ಟ್ ಆಫ್ ಆಲ್ ನಮ್ಮ ಕೈ ಯಾವ ಥರ ನೋಯ್ತದೆ ಅಂತ ಹೇಳಿದರೆ, ಈ ಲೆಫ್ಟ್ ಹ್ಯಾಂಡು ಎಳಿಲಿಕ್ಕೆ ಶುರುವಾಗ್ತದೆ. ಬಿಕಾಸ್ ಈ ಸ್ಟೇರಿಂಗ್ ಬಾಕ್ಸು ಮತ್ತು ಇನ್ನೊಂದು ಎಂತ ಗೊತ್ತುಂಟ, ಭಯಂಕರ ಹೀಟು. ಈ ಇಂಜಿನಿದ್ದು ಸ್ಮೆಲ್ ಮತ್ತು ಎಂತಂತ ಹೇಳಿದರೆ ಈ ಬಿಸಿ ಎಲ್ಲ ಒಳಗಡೆ ಬರೋದ್ರಿಂದ ಫುಲ್ಲು ದಮ್ಮುಗಟ್ಟಿದಾಗೆ ಆಗ್ತದೆ ಮಾರೆ. ಯಾಕೆ ಗೊತ್ತಿಲ್ಲ, ಈ ಗಾಡಿಯಲ್ಲಿ ಬರಲಿಕ್ಕೆ ಫಸ್ಟ್ ಆಫ್ ಆಲ್ ಮನಸ್ಸೇ ಆಗೋದಿಲ್ಲ. ಯಾಕಂತ ಹೇಳಿದರೆ ಮುಂಚೆ ಆದರೆ ಹೋಗ್ಲಿಕ್ಕೆ ಖುಷಿ ಆಗ್ತದೆ. ಈಗ ದಿನ ಹೋದಾಗೆ ಗಾಡಿದೆಲ್ಲ ಪಾರ್ಟ್ಸ್ ಎಲ್ಲ ಅಲ್ಲೆಲ್ಲಿ ಹೋಗ್ತಾ ಉಂಟು, ಒಂದೊಂದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳಿ. ಸೊ ಈಗ ಇಲ್ಲಿಂದ ಎಲ್ಲಿದ್ದೇವಪ್ಪ ಅಂತ ಹೇಳಿದರೆ ಹತ್ರ ಬೆಳಾಲ್ ರೀಚ್ ಆಗ್ತಾ ಬಂದ್ವಿ. ಬೆಳಾಲಲ್ಲಿ ಇವತ್ತು ಯಾವುದೇ ಥರದ ಒಂದೇ ಒಂದು ಪಾಯಿಂಟ್ ಕೂಡ ಇಲ್ಲ. ಬುಧವಾರ ಹಾಕಿದ್ವಿ ಅವರಿಗೆಲ್ಲ. ಕರೆಕ್ಟಾಗಿ ನಮ್ಮ 3ನೇ ಪಾಯಿಂಟಲ್ಲಿದ್ದೇವೆ, ಮೀನಂದೇಳು ಅಂತೇಳಿ. ಇಲ್ಲಿಗೆ ಐಟಮ್ ಹಾಕದೆ ತುಂಬ ದಿನ ಆಯಿತು. रुक रे ए बिल लेके आओ एक बार, वो माल्ट उसका है क्या? ಮಾಲ್ಟ್ 10 ಪ್ಯಾಕೆಟ್ ತಗೊಂಡಿದ್ವಲ್ಲ, ಅದು ಇವರಿಗೇನೆ. ನನಗೆ ನೆನಪಿರುವುದಿಲ್ಲ ಮಾರೆ, ಅವರು ಹೇಳಿ ಸಹ ಇಲ್ಲ. ಓ ಬಿ ಲೇಕೆ ಜಾ ಮಾಲ್ಟ್ ನನಗೆ ಸಹ ನೆನಪಿರೋದಿಲ್ಲ ಅದು. ನನಗೆ ಇವರು ಜಾಸ್ತಿಯಾಗಿ ಬಾದಾಮ್ ಮಾಲ್ಟ್ ತಗೊಳ್ತಾರೆ, ಹಾಗೆ ನೆನಪಾಯಿತು. ಸೊ ವಿಷಯ ಏನಪ್ಪ ಅಂತ ಹೇಳಿದರೆ, ನೋಡ್ಬೋದು ಇಲ್ಲಿ ಲಾಸ್ಟ್ ಟೈಮೆಲ್ಲ ಬರುವಾಗ ಇಲ್ಲಿ ಎಂತ ಹಾಕಿದ್ರಪ್ಪ, ನೆಟ್ ಥರ ಹಾಕಿದ್ರು. ಈಗ ಫುಲ್ಲು ಇಂಟರ್ಲಾಕ್ ಹಾಕಿದ್ದಾರೆ ನೋಡಿ, ಅಲ್ಲಿಂದ ಅಲ್ಲಿ ತನಕ. ಸೊ ಒಳ್ಳೆ ಬೆಳವಣಿಗೆ. ಈ ಥರ ಎಲ್ಲ ಅಂಗಡಿ ಡೆವಲಪ್ಮೆಂಟ್ ಆಗಬೇಕು. ಇದ್ದ ಅಂಗಡಿಯನ್ನು ಡೆವಲಪ್ ಮಾಡ್ತಾನೆ ಹೋಗಬೇಕು. ಎಷ್ಟಂತ ಕಟ್ಟಿ ಇಡೋದು ಅಲ್ವಾ. ಚೆಂದ ಮಾಡ್ತಾ ಹೋದರೆ ಈ ಜನಗಳು ಬಂದು ನಿಲ್ಲಿಸ್ತಾರೆ. ಬಿಕಾಸ್ ಇಲ್ಲಿ ಇಂಟರ್ಲಾಕ್ ಹಾಕಿದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆ ಉಂಟಂತೇಳಿ. ಇನ್ನೊಂದಂತ ಹೇಳಿದರೆ ಹೆವಿ ತಲೆನೋವು ಮಾರೆ. ಮೊನ್ನೆಯಿಂದ ಟೆನ್ಷನ್ ಮೇಲೆ ಟೆನ್ಷನ್. ಒಂದು ಈ ವರ್ಕ್ ಲೋಡ್ ಪ್ರೆಷರ್ ಜಾಸ್ತಿ ಆಗ್ತಾ ಉಂಟು, ಜಾಸ್ತಿ ಪ್ರೆಷರ್ ತೆಗೆದಾಗೆ ಆಗ್ತಾ ಉಂಟು. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಇನ್ನೊಂದು ಕಡೆಯಲ್ಲಿ ನನ್ನ ಗಾಡಿ ಸರಿ ಇಲ್ಲ, ನನ್ನ ಆ್ಯಕ್ಟಿವಾ. ಸೊ ಅದಕ್ಕೆ ಒಂದು 5-6 ಸಾವಿರ ರೂಪಾಯಿ ಇಡಬೇಕು. ಬಿಕಾಸ್ ಇಂಜಿನಿದ್ದು ಕೆಲಸ ಬಂದಿದೆ. ಆ ಗಾಡಿಯನ್ನು ಎಷ್ಟು ಸತಿ ಹತ್ತ ಮಾರ, ಒಂದು 2-3 ಸತಿ, 2 ಸತಿ ಆಯಿತು. 2 ಸತಿ ಇಂಜಿನಿದ್ದು ಕೆಲಸ ಆಯಿತು. ಇದು 3ನೇ ಸತಿ, ಇದು 2ನೇ ಸತಿ, ಸಾರಿ 2ನೇ ಸತಿ ಮಾಡ್ತಾ ಇರೋದು ಇಂಜಿನಿದ್ದು ಕೆಲಸ. ಸೊ ಲಾಸ್ಟ್ ಟೈಮ್ ಮಾಡಿದವರು ಕರೆಕ್ಟಾಗಿ ಮಾಡಲಿಲ್ಲ ಅಂದ್ಕೊಳ್ತೇನೆ. ಗರ ಸೌಂಡ್ ಬರ್ತಾ ಉಂಟು. ಅದಕ್ಕೆ 5-6 ಸಾವಿರ ಅದಕ್ಕೆ ಎತ್ತಿಡಬೇಕು. ಎಲ್ಲಿಂದ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಮನೆ ನೋಡ್ಕೊಳ್ಬೇಕು. ಇನ್ನೊಂದು ಕಡೆ ಎಂತಂತ ಮಾಡೋದು, ದುಡ್ದು 1 ರೂಪಾಯಿ ಕೂಡಿಡ್ಲಿಕ್ಕೆ ಈ ಸಂಬಳದಲ್ಲಿ ಸಾಧ್ಯ ಇಲ್ಲ. ಈ 700 ರೂಪಾಯಿಯನ್ನೆಲ್ಲ ಇಟ್ಕೊಂಡು ದುಡ್ದು ಸಾಧ್ಯ ಇಲ್ಲ. 1 ರೂಪಾಯಿ ಸಹ ಸೇವ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ವಾರಾಂತ್ಯಕ್ಕೆ ಕರೆಕ್ಟಾಗಿ ಸಂಘಕ್ಕೆ ದುಡ್ಡು ಕಟ್ಟಬೇಕು. ಎಲ್ಲ ಟೆನ್ಷನ್ ಮೇಲೆ ಟೆನ್ಷನ್, ಹೆವಿ ಟೆನ್ಷನ್ ಅಂತ ಅಂದ್ಕೊಳ್ಳಿ. ನಮ್ಮ ಜೀವನವೇ ಇಷ್ಟು ಗುರುವೆ, ಎಂತ ಮಾಡೋದು. ಕರೆಕ್ಟಾಗಿ ಬೈಪಾಡಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಈ ಕಡೆ ಬರುವಾಗ ಸ್ವಲ್ಪ ಹವಾಮಾನ ಎಲ್ಲ ಚೇಂಜ್ ಆಯಿತು, ಮಳೆ ಬರುವಾಗೆ ಉಂಟು. ಸೊ ಈಗ ಇಲ್ಲಿ 2 ಅಂಗಡಿ ಉಂಟು, ಒಂದು ಹೋಟೆಲ್ ಗೊತ್ತಿದ್ದಾಗೆ, ಇನ್ನೊಂದು ಬಾರ್. ಬುಧವಾರದ ಲೈನಲ್ಲಿ ಎಂತ ಡಿಫ್ರೆನ್ಸ್ ಅಂತ ಹೇಳಿದರೆ, ಈ ಕಡೆಯಿಂದ ಹೋಗ್ತೇವೆ ನಾವು. ಇಲ್ಲಿ ಒಂದು ಲೆಫ್ಟ್ ಸೈಡ್ಗೆ ರೋಡ್ ಹೋಗಿರ್ಬೋದು, ಆ ಕಡೆಯಿಂದ ನೋಡ್ತಾ ಇರ್ಬೋದು. ಇದೇ ರೋಡಲ್ಲಿ ಹೋಗೋದು ನಾವು ಬುಧವಾರದ ದಿವಸ. ಬಟ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಈ ಕಡೆಯಿಂದ ಹೋಗಿ ಕೊಯ್ಯೂರಾಗಿ, ಕಾಜೂರಾಗಿ, ಆ ಕಡೆಯಿಂದ ಸುತ್ತಬಾರದು ಅಂತೇಳಿ
ಬನ್ನಿ, ಇಲ್ಲಿ ಬಾರಿಗೆ ಉಂಟು, ಅಲ್ಲಿಗೆ ನಮ್ಮ ಹುಡುಗ ಹೋಗ್ತಾನೆ, ಬಾರಿಗೆ ಹೋಗಿ ಐಟಮ್ ಹಾಕಿ ಬರ್ತಾನೆ. ನಾನು ಹೋಗಿ 2 ಕಟ್ಟನ್ನು ಹೋಗಿ ಅಲ್ಲಿ ಹೋಟೆಲ್ಗೆ ಹಾಕಿ ಬರ್ತೇನೆ. ಆ ಕಡೆ ಹೋಗ್ಬೇಕು, ಬಟ್ ಬೇಗ ಬೇಗ ಆಗಲಿ ಅಂತ. 2 ಬಿಲ್ ಉಂಟು, ಅದನ್ನು ತಗೊಳ್ಳುವ. ಫಸ್ಟಿಗೆ ಬಿಲ್ ತಗೊಂಡು ಹೊರಡುದು. ಗೋಬಿ ಕ್ಯಾರೆ ನಮ್ಮ ಹುಡುಗನಿಗೆ ಕಟ್ಟೆಲ್ಲ ಕೊಟ್ಟು ಕಳಿಸಿದೆ. ಈಗ ನಮ್ಮ ಸರದಿ ಇದನ್ನು ತಗೊಂಡು ಹೋಗ್ಬೇಕು. ಇದೊಂದು ಮತ್ತು ಇದೊಂದು ಪಾಮ್ ಆಯಿಲ್, ಇದು 2 ಅಲ್ಲಿಗೆ ತಗೊಂಡು ಹೋಗ್ಬೇಕು. ಇದೊಂದು ಎದುರಿಟ್ಟು ಬಿಡುವ ಇರಲಿ ಅಲ್ಲಿ, ಮತ್ತು ಈ ಪಾಮ್ ಆಯಿಲ್ ಒಂದು ಎದುರಿಟ್ಟು ಬಿಡುವ. ಇದೆಲ್ಲ ಎದುರುಗಡೆ ಕೊಡಲಿಕ್ಕೆ, ಇದೆಲ್ಲ ಆ ಕಡೆ ಲೈನಿಗೆ. ಸೊ ಐಟಮ್ ಇಲ್ಲ, ನೋಡ್ಬೋದು, ಎಂಥದ್ದಿಲ್ಲ ಇವತ್ತು. ಚಿಲ್ಲರ್ ಐಟಮ್ ಇರುತ್ತೆ. ಬನ್ನಿ, ಇದನ್ನು ತಗೊಂಡು ಹೋಗುವ. ಅಲ್ಲಿಂದ ಬಿಲ್ಲೆಲ್ಲ ತಗೊಂಡು ಬಂದಾಯಿತು. ಈಗ ನಾನು ಬಾರಿಗೆ ಹೋಗುದಿಲ್ಲ ಅಂತ ಶಪಥ ಹಾಕಿದ್ದೆ ಮಾರ. ಅವರು ಕರೀತಿದ್ದಾರೆ, ಎಂಥದ ಒಂದು ಅಕ್ಕಿ ಆ ಕಡೆ ಈ ಕಡೆ ಆಗಿದೆ ಅಂತೆ, ಬೇಯುವುದಿಲ್ಲ ಅಂತೆ ಅಕ್ಕಿ. ಸೊ ಬಾರಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸತ್ತೆ ನಾನು, ತಲೆನೋವೆಲ್ಲ ಶುರು ಆಗ್ತದೆ, ಅದೊಂದು ದೊಡ್ಡ ಉಪದ್ರ. ಬನ್ನಿ, ಎಂತ ಮಾಡೋದು ಮತ್ತೆ, ಹೋಗು. ಇದರ್ ಸೆ ರೂಟ್ है क्या? ದಮ್ಮು ಗಟ್ಟಿದಾಗ ಆಗಿತ್ತು. ಹೇಗೆ ಕುಡಿತಾರ ಮಾರ, ಯಪ್ಪ ತಲೆಲ್ಲ ನೋವಾಗ್ಲಿಕ್ಕೆ ಶುರು ಆಯ್ತು. ಹೋದೆ, ಇವತ್ತು ಸತ್ತೆ ನಾನು. ಒಂದು 5 ನಿಮಿಷ ಇದ್ದದ್ದು. ಘಾಟ್ ಅಂತ ಹೇಳಿದ್ರೆ ಘಾಟ್. ಒಂದು ಲೆಕ್ಕ ಡಾಲ್ ದಿಯಾ ಗಾಡಿಗೂ. ಅದೊಂದು ಅಕ್ಕಿ ರಿಟರ್ನ್ ಕೊಟ್ಟರು, ಅದು ಬೇಯುವುದಿಲ್ಲ ಅಂತೆ. ಯಾರ್ದು ಕಂಪ್ಲೇಂಟ್ ಇಲ್ಲ ಮಾರೆ, ಇವರದೊಂದು ಕಂಪ್ಲೇಂಟ್. ಸೊ ರಿಟರ್ನ್ ತಗೊಂಡು ಬಂದ್ವಿ. ಬನ್ನಿ, ಈಗ ಇಲ್ಲಿಂದ ಹೊರಡುವ. ಈ ಕಡೆಯಿಂದ ಬಂದರೆ ನಿಮಗೆ ಹೈಯೆಸ್ಟ್ ಆಗಿ ಲಬ್ಬರಿದ್ದು ತೋಟ ಆಗಿ ಮರಗಳಾಗಿರ್ಬೋದು, ಮತ್ತು ಎಂತಂತ ಹೇಳಿದರೆ ಅಡಿಕೆ ಮರಗಳಾಗಿರ್ಬೋದು, ಅಂತಹ ತೋಟಗಳು ಜಾಸ್ತಿ. ನೋಡಿ ಈ ಕಡೆಯಲ್ಲಿ ನೋಡಿ, ಇದೆಲ್ಲ ಅಡಿಕೆದ್ದು. ಹಿಂದ್ಗಡೆ ಒಂದು ರಾಶಿ ಇತ್ತು, ಎಂತಂತ ಹೇಳಿದರೆ ಲಬ್ಬರಿದ್ದು ಮರಗಳು ಫುಲ್ಲು. ಅದು ಬೇರೆ, ಅದು ಅಲ್ಲದೆ ಇವತ್ತು ಜಾಸ್ತಿ ತುಂಬ ನೋಡಿದೆ ನವಿಲು. ಇಡೀ ರಸ್ತೆಯಲ್ಲೆಲ್ಲ ನವಿಲು ಮಾರ, 4-5 ನವಿಲು ರಸ್ತೆಯಲ್ಲಿ, ಸೈಡಲ್ಲಿ ನವಿಲುಗಳು. ಎಂತ ಮಳೆಗಾಲಕ್ಕೆ ಖುಷಿಯಲ್ಲಿ ಬಂದದ ಅಂತ ಗೊತ್ತಿಲ್ಲ. ಗಂಟೆ ಎಷ್ಟಾಯ್ತು ಅಂತ ಸಹ ಮೀಟ್ರ್ ಬೋರ್ಡಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಮಾರ, ಅದೇ ಒಂದು ದೊಡ್ಡ ಉಪದ್ರ. ನಮ್ಮ ಇನ್ನೊಂದು ಗಾಡಿಯಲ್ಲಿ ಆದರೆ ಪಕ್ಕ ಮೀಟ್ರ್ ಬೋರ್ಡಲ್ಲಿ ನೋಡ್ಬೋದು, ಇದರಲ್ಲಿ ಹಾಗೆ ಅಂತ ಸಿಸ್ಟಮ್ ಇಲ್ಲ. ಸೊ ನೋಡಿ, ಆ ಕಡೆ ಈ ಕಡೆ ಎಲ್ಲ ಕಾಡೆ ನಡುವಲ್ಲಿ ನಮ್ಮ ಪಯಣ ಸಾಗ್ತಾ ಇರೋದು. ಬನ್ನಿ, ಈಗ ನಮಗೆ ನೆಕ್ಸ್ಟ್ ಪಾಯಿಂಟ್ ಇರೋದು ಕೊಯ್ಯೂರಲ್ಲಿ ಒಂದು 2 ಅಂಗಡಿ ಉಂಟು. 2 ಕಟ್ಟು ಸಹ ಇಲ್ಲೇ ಇಟ್ಟಿದ್ದೇನೆ. ಒಂದು ಅಂಗಡಿ, ಒಂದು ಹೋಟೆಲ್. ಇಲ್ಲಿ ಬಂದು ನೋಡಿದರೆ ಅವರ ಅಂಗಡಿ ಬಂದುಂಟು. ಸೊ ಏಕಿ ಕಟ್ಟ ಒಯ್ಯೆ. ಮ್ಯಾನೇಜರ್ಗೆ ಫೋನ್ ಮಾಡಿ ಕೇಳಿ ಎಲ್ಲ ಆಯಿತು. ಸೊ ಅವ್ರು ನಿನ್ನೆ ಹೇಳಿದಾರಂತೆ ಇಟ್ಟು ಹೋಗ್ಲಿಕ್ಕೆ, ಅದಕ್ಕೋಸ್ಕರ ಇಟ್ಟು ಬರ್ಲಿಕ್ಕೆ ಹೇಳಿದೆ ನಮ್ಮ ಹುಡುಗನ ಹತ್ರ. ಈಗ ಇನ್ನೊಂದು ಪಾಯಿಂಟ್ ಎಲ್ಲಿ ಅಂತ ಹೇಳಿದರೆ, ಅಲ್ಲಿ ಅಪ್ಪು ಹೋಟೆಲ್ ಕಾಣಿಸ್ತಾ ಉಂಟಲ್ಲ, ಸೊ ಅಲ್ಲಿ ಒಂದು ಕಟ್ಟು ಈ ಪಾಮ್ ಆಯಿಲ್ ಹಾಕಿದರೆ ಈ ಕಡೆದ್ದು ಲೈನ್ ಮುಗಿಯಿತು, ಒಂದು ಲೈನ್ ಮುಗಿಯಿತು. ಇನ್ನು ನಮ್ಮ ಲೈನ್ ಶುರು ಆಗೋದು ಎಲ್ಲಿಂದಪ್ಪ ಅಂತ ಹೇಳಿದರೆ ಉಜಿರೆಗೆ ಹೋಗಿ, ಉಜಿರೆಯಿಂದ ಸ್ವಲ್ಪ ಐಟಮ್ ತಗೊಳ್ಳಿಕೊಂಡು ಅದನ್ನು ತಗೊಂಡು ಸೀದಾ ಕಾಜೂರಿಗೆ ಹೋಗೋದು. ನೋಡುವ ಎಂತೆಲ್ಲ ಆಗ್ತದೆ ಮುಂದೆ ತಿಳಿಸ್ತೇನೆ. ಫಸ್ಟಿಗೆ ಇಲ್ಲಿಗೆ ಇಳಿಸಿ ಆಯಿತು. ಹೌದು, ಇದೊಂದೇ ಇರೋದು. ಮತ್ತೆ ಅಲ್ಲಿ ಶಾರ್ಟ್ ಕಟ್ ಆಗಿ ಸೀದಾ ಹೋಗ್ತಾ ಇರೋದೆ, ಜಾಸ್ತಿ ಇಲ್ಲ. ನೋಡಿ ಐಟಮ್ ಮುಗೀತು, ಎಂಥದಿಲ್ಲ. ಖಾಲಿ ಹೊಡಿತಾ ಉಂಟು. ಒಂದು ರ್ಯಾಕಲ್ಲಿ ಒಂದು 3 ಕಟ್ಟು ಉಂಟು. ಮತ್ತು ಊಟಕ್ಕೆ ಫೋನ್ ಮಾಡಿ ಹೇಳಬೇಕು, ನನಗೆ ಮರ್ತು ಹೋದದ್ದು. ಈಗ ಫಸ್ಟಿಗೆ ಅಲ್ಲಿ ನೆಡಿಗಳಲ್ಲಿ ಹೋಟೆಲ್ ಉಂಟು, ಲಾವಣ್ಯ ಹೋಟೆಲ್ ಅಂತೇಳಿ, ಅಲ್ಲಿಗೆ ಫೋನ್ ಮಾಡಿ ಹೇಳುವ, ಇಲ್ಲದ್ರೆ ಅಲ್ಲಿ ಊಟ ಖಾಲಿ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಬಿಲ್ಲು ಕೂಡ ಜಾಸ್ತಿ ಇಲ್ಲ, ನೋಡ್ಬೋದು. ಇಷ್ಟೇ ಬಿಲ್ ಇರೋದು. ಎಷ್ಟು 12, 13, 14, 15 ಬಿಲ್ ಇರೋದು. ಸೊ क्यों पिछला बार जास्ते रुपया दिया था मैं। तुम लोग आया ना रिक्शा में आया तो मैं पैसा नहीं लेता था, वो लेता था। हाँ, मेरे को मालूम नहीं कितना दिया अभी। 620 टका दिया। ನೋಡ್ಬೋದು ಬಿಲ್ ಎಂಥದಿಲ್ಲ ಇವತ್ತು. ಸೊ 620 ರೂಪಾಯಿ, 630 ರೂಪಾಯಿ ಬಿಲ್ ಆಗಿತ್ತು. 20 ರೂಪಾಯಿ ಕೊಟ್ಟಿದ್ದಾರೆ, 10 ರೂಪಾಯಿ. ಓ ಖಾಯಾ ಕ್ಯಾ ಈ ಥರ ಆದರೆ ತುಂಬ ಉಪದ್ರ. ಯಾರು ಮೊನ್ನೆ ಬೇರೆ ಡ್ರೈವರ್ ಬಂದಿದ್ರು, ರಿಕ್ಷಾದಲ್ಲಿ ಕಳಿಸಿದ್ವಿ, ಹಾಗಾಗಿ. ಓ ಇಲ್ಲಿ ಒಂದು ಅಂಗಡಿ ಇತ್ತು ಮಾರೆ, ಬಾಬುಗೌಡ್ರು ಅಂತೇಳಿ, ಮಾವಿನಗಟ್ಟೆ ಹತ್ರ. ಸೊ ಅವ್ರು ನಮ್ಮ ಹತ್ರ ಹೈಯೆಸ್ಟ್ ಐಟಮ್ ತಗೊಳ್ತಾ ಇದ್ರು. 1-2 ತಿಂಗಳಾಯಿತು ಐಟಮೇ ತಗೊಳ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಈ ಥರ ಆದರೂ ಎಂಥ ಕತೆ, ಒಂದೊಂದು ಲೈನಲ್ಲಿ 2 ಅಂಗಡಿ.
ಹೋಗ್ತಾ ಉಂಟು, ಯಾಕೆಂತ ಗೊತ್ತಿಲ್ಲ ನನಗೆ ಸಹ. ಎಂತದ ಅಲ್ಲಿ ಈ ಲೈನಲ್ಲಿ 2 ಅಂಗಡಿಯವರು ತೆಗಿತಾ ಇಲ್ಲ. ಒಂದು ಅಲ್ಲಿ ಎಲ್ಲಿಯಪ್ಪ ಅಂತ ಹೇಳಿದ್ರೆ ಗಿರಿಯಣ್ಣನ ಹತ್ರ ಅಲ್ಲಿ ಒಂದು ಅಕ್ಕಿ ಖಾಲಿ ಮಾಡಿದೆಯಲ್ಲ, ಅದರ ಅಂಗಡಿದ ಆ ಕಡೆ ಒಬ್ಬರು ತೆಗಿತಿದ್ರು. ಅವರು ಅಂತೂ ತಿಂಗಳಿಗೆ 4-5 ಸಾವಿರ, ವಾರಕ್ಕೆ 4-5 ಸಾವಿರ, 5, 6, 7, 8, 9 ಹಳ್ಳಿ ತನಕ ಹೋಗ್ತಿತ್ತು ಅವ್ರದ್ದು ಬಿಲ್ಲು. ಅವರು ಸಹ ಬಿಟ್ಬಿಟ್ರು. ಇವರು ಸಹ ಒಂದು ತೆಗೆದ್ರೆ ಒಂದು 2-3 ಸಾವಿರ ತೆಗಿತಿದ್ರು, ಇಲ್ಲ ಒಂದು 500 ರೂಪಾಯಿದಾದ್ರು ಆರ್ಡ್ರ್ ಕೊಡ್ತಾಯಿದ್ರು. ಯಾಕೆ ಗೊತ್ತಿಲ್ಲ, ಎಲ್ಲ ಅಂಗಡಿ ಒಂದೊಂದು ಅಂಗಡಿಯವರು ಬಿಡ್ತಾ ಇದ್ದಾರೆ, ದೇವರೇ ಬಲ್ಲ. ಈಗ ನಾವು ಹೋಗ್ತಾ ಇರೋದು ಲಾಯ್ಲಾ ರೋಡಲ್ಲಿ. ಇದು ಸೀದಾ ಹೋದರೆ ಲಾಯ್ಲಾಗೆ ಸೇರ್ತದೆ, ಲಾಯ್ಲಾ ಕ್ರಾಸ್ ಹತ್ರ. ಸೊ ಈಗ ನಾವು ಲಾಯ್ಲಕ್ಕೆ ಹೋಗ್ಲಿಕ್ಕಿಲ್ಲ. ಎಲ್ಲಿಂದ ಹೋಗ್ಬೇಕಂತ ಹೇಳಿದರೆ ಅಲ್ಲಿ ಒಂದು ಶಾರ್ಟ್ ಕಟ್ ಉಂಟು, ಅಲ್ಲಿಂದ ರೈಟ್ ತಗೊಂಡು ಸೀದಾ ಉಜಿರೆ ಕಡೆಗೆ ನಮ್ಮ ಪಯಣ. ಈ ಕಡೆ ನೋಡಿ ಎಷ್ಟು ರಬ್ಬರ್ ತೋಟಗಳು ಉಂಟಂತೇಳಿ. ಇದೆಲ್ಲ ರಬ್ಬರಿದ್ದು ಮರ. ಎಲ್ಲಿ ತನಕ ನಿಮಗೆ ಕಾಣ್ತಾ ಉಂಟು ಅಲ್ಲಿ ತನಕ ಫುಲ್ ಇದೇ ತೋಟ, ಹೈಯೆಸ್ಟ್ ಆಗಿ ಬೆಳೀತಾರೆ ಈ ಕಡೆ. ಈಗ ನಾವು ಹೋಗ್ತಾ ಇರೋ ರೋಡ್ ನೋಡಿ, ನಿದ್ರೆ ಬರ್ತುಂಟು ಮಾರ ಇದರಲ್ಲಿ ಹೋಗ್ಲಿಕ್ಕೆ. ಸ್ಪೀಡ್ ಹೋಗ್ಲಿಕ್ಕೆ ಸಾಗೋದಿಲ್ಲ, ಬಿಕಾಸ್ ಆ ಥರದ್ದು ಕಲ್ಲೆಲ್ಲ ಆ ಥರ ಉಂಟು ನೋಡಿ. ಅಯ್ಯಪ್ಪ, ಈ ಕಡೆ ನೋಡಿ ಫುಲ್ ಅದೇ ಅನ್ಕೊಳ್ಳಿ. ಎಲ್ಲಿ ತನಕ ನೀವು ನೋಡಿದ್ರು ಅದೇ, ಅಲ್ಲಿ ತನಕ ಇದೇ ಕಾಣ್ತದೆ, ಇದೇ ತೋಟ. ಯಾರು ಮಾರ ಈ ಥರ ರೋಡಿಗೆ ಈಗ ಕಲ್ಲು ಹಾಕಿದ್ದು. ಈ ಕಡೆ ಮಳೆ ಬರಲಿಲ್ಲ ಅಂತ ಅಂದ್ಕೊಳ್ತೇನೆ. ಒಂದು ವೇಳೆ ಮಳೆ ಬಂದಿದ್ದೆ ಇಲ್ಲೆಲ್ಲ ಫುಲ್ಲು ಕೆಸರಾಗಿ ಗಾಡಿ ಸ್ಕಿಡ್ ಆಗ್ತದೆ. ಈಗ ಸ್ವಲ್ಪ ಜಲ್ಲಿಕಲ್ಲೆಲ್ಲ ಹಾಕಿ ಅಲ್ಲಿಂದ ಅಲ್ಲಿಗೆ ಸರಿ ಮಾಡಿರೋದ್ರಿಂದ ಆರಾಮ್ಸೆ ಹೋಗ್ತಾ ಇರೋದು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.